ಶೌಕತ್ ಮಿಯಾಗೆ ಬಿರಿಯಾನಿ ಅಂಗಡಿ ಇತ್ತು. ಜನಗಳು ತುಂಬಾ ಆಸೆ ಪಟ್ಟು ಬಿರಿಯಾನಿನ ತಿಂತಾ ಇದ್ರು. ವಾ ಶೌಕದಣ್ಣ, ಸಖತ್ತಾಗಿದೆ. ಧನ್ಯವಾದ ಧನ್ಯವಾದ. ಬಿರಿಯಾನಿ ರುಚಿ ತುಂಬಾ ಚೆನ್ನಾಗಿತ್ತು, ಹಾಗಾಗಿ ಅವನ್ ಸಂಪಾದನೆ ಕೂಡ ತುಂಬಾ ಚೆನ್ನಾಗಿತ್ತು. ಶೌಕತ್ ಮಿಯಾ ಪ್ರತಿ ತಿಂಗಳು 20,000 ರೂಪಾಯಿನ ತನ್ನ ಅಮ್ಮಿ ಕೈಯಲ್ಲಿ ಇಡ್ತಾ ಇದ್ದ. ಬೇಟಾ, ಈಗ ನಿನ್ನ ಸಂಪಾದನೆ ಚಲೋ ಇದೆ ಅಂದ್ರೆ ನಾನ್ ಯೋಚನೆ ಮಾಡ್ತಿದೀನಿ ನಿನ್ಗೆ ನಿಖಾ ಮಾಡೋಣ ಅಂತ. ನಾನ್ ತಾನೇ ಎಷ್ಟ್ ದಿನ ಅಂತ ಒಬ್ಳೆ ಮನೇನ ಮತ್ತೆ ಇಡೀ ಕುಟುಂಬನ ನೋಡ್ಕೊಳ್ಳಿ. ನಿನಗೆ ನಿಖಾ ಆಗ್ಬಿಟ್ರೆ ನದೀಮ್ಗೂ ಕೂಡ ನಿಖಾ ಆಗೋಗತ್ತೆ. ಅರೆ ಅಮ್ಮಿ, ನಾನಂತೂ ಇನ್ನು ಚಿಕ್ಕವನು. ನೀವು ಮೊದ್ಲು ಭಾಯ್ಜಾನ್ಗೆ ಮದುವೆ ಮಾಡಿಸಿ. ಸರಿ ಸರಿ ಅಮ್ಮೆ, ನಿಮಗ್ ಯಾವ ಹುಡುಗಿ ಇಷ್ಟನೋ ಅವಳೇ ನನಗೂ ಇಷ್ಟ. ಇದಲ್ವಾ ಮಾತಂದ್ರೆ, ನಿಮ್ಮಿಂದ ನಾನು ಇದನ್ನೇ ಬಯಸಿದ್ದೆ ಅಣ್ಣ. ಶೌಕತ್ನ ಅಮ್ಮಿ ಅವನ್ಗೋಸ್ಕರ ಒಂದು ಹುಡುಗಿನ ಹುಡುಕಿದ್ರು. ಸನಾ ಚೆನ್ನಾಗ್ ಓದ್ಕೊಂಡಿದ್ಲು ಮತ್ತೆ ಅಡ್ಗೆನೂ ಕೂಡ ಅದ್ಭುತವಾಗಿ ಮಾಡ್ತಿದ್ಲು. ಸ್ವಲ್ಪ ತಿಂಗಳ ನಂತರ ಶೌಕತ್ ಮತ್ತೆ ಸನಾಗೆ ಮದ್ವೆ ಆಯ್ತು. ಮತ್ತೆ ಸನಾ ಮನೇನ ಚೆನ್ನಾಗ್ ನಿಭಾಯಿಸ್ಕೊಂಡು ಹೋಗ್ತಾ ಇದ್ಲು. ಬೇಟಿ, ನಿನ್ ಕೈಯಿಂದ ಮಾಡಿದ್ದು ಅಡ್ಗೆ ತಿನ್ನೋದಿಕ್ಕೆ ತುಂಬಾ ರುಚಿ ಇದೆ. ಹಾ ಅದ್ಗೆ, ಆದ್ರೆ ಬಿರಿಯಾನಿಯಲ್ಲಿ ಅಣ್ಣನಷ್ಟು ಯಾರು ಮಾಡಕ್ಕಾಗಲ್ಲ ಅಲ್ವಾ? ಹಾ, ಅದು ನಿಜಾನೇ. ಅದ್ಯಾವಾಗ ಗೊತ್ತಾಗತ್ತೆ ಅಂದ್ರೆ ಅವ್ರು ಮಾಡಿರೋ ಬಿರಿಯಾನಿನ ನಾನ್ ತಿಂದಾಗ. ಅಣ್ಣ, ಇವತ್ತು ಎಲ್ಲರಿಗೂ ಬಿರಿಯಾನಿ ತಗೊಂಬನ್ನಿ. ಹಾ, ತಗೊಂಬರ್ತೀನಿ. ಶೌಕತ್ ಮಾಡೋ ಬಿರಿಯಾನಿ ತುಂಬಾ ರುಚಿಯಾಗಿತ್ತು. ಅವನು ಬಿರಿಯಾನಿ ಮಾಡೋಕ್ ಶುರು ಮಾಡಿದ್ರೆ ಅದ್ರ ಸುವಾಸನೆ ಆ ಕಡೆ ಈ ಕಡೆ ಹರಡ್ತಾ ಇತ್ತು. ಅದ್ರ ಸುವಾಸನೆಗೆ ಜನಗಳು ಬರ್ತಾ ಇದ್ರು. ಅರೆ ಅಣ್ಣ, ಬಿರಿಯಾನಿ ರೆಡಿ ಆಗಿದ್ಯಾ? ಇಲ್ಲ ಅಣ್ಣ, 10 ನಿಮಿಷ ಆಗ್ಬೋದು. ಸರಿ ಸರಿ, ನಾನ್ ಇಲ್ಲೇ ಕಾಯ್ತಾ ಇರ್ತೀನಿ. ಗ್ರಾಹಕರು ಶೌಕತ್ ಮಾಡೋ ಬಿರಿಯಾನಿಗೋಸ್ಕರ ಕಾಯ್ತಿದ್ರು. ಇಲ್ಲಿವರೆಗೂ ಎಲ್ಲ ಚೆನ್ನಾಗೇ ನಡ್ಕೊಂಡು ಹೋಗ್ತಿತ್ತು. ಈ ಅಮ್ಜದ್ ಮಿಯಾ ಅಂತೂ ನನ್ನ ಚೆನ್ನಾಗ್ ನಡೀತಿರುವ ಡಾಬಾನ ಬಂದ್ ಮಾಡ್ಬಿಡ್ತಾರೆ. ನಾನು ಏನಾದ್ರೂ ಮಾಡ್ಲೇಬೇಕು. ನಾನು ಬೆಲೆನ ಕಡಿಮೆ ಮಾಡ್ಬಿಡ್ತೀನಿ. ಶೌಕತ್ ಕೂಡ ಬಿರಿಯಾನಿ ಪ್ರೈಸ್ ಅನ್ನ 80 ರೂಪಾಯಿ ಮಾಡುದ. ಪ್ರತಿದಿನ ಇದೇ ಹೋಟ್ಲಲ್ಲಿ ಬಿರಿಯಾನಿ ತಿಂತೀವಿ, ಬಾ ಇವತ್ತು ಆ ಹೋಟ್ಲಲ್ಲಿ ತಿನ್ನೋಣ. ಸರಿ. ಎಷ್ಟೋ ಗ್ರಾಹಕರು ಹೊಸ ರುಚಿನ ನೋಡೋದಿಕ್ಕೆ ಅಮ್ಜದ್ ಬಿರಿಯಾನಿ ತಿನ್ನೋದಕ್ ಹೋಗ್ತಿದ್ರು. ಆದ್ರೆ ಅಮ್ಜದ್ ಕೈಯಲ್ಲಿ ಬೇರೆನೇ ಜಾದೂ ಇತ್ತು. ಒಂದ್ಸಲ ಅಮ್ಜದ್ ಮಾಡಿರೋ ಬಿರಿಯಾನಿ ತಿಂದ್ರೆ ಪದೇ ಪದೇ ಅಲ್ಲಿಗೆ ಹೋಗಿ ತಿಂತಾ ಇದ್ರು. ನಿನ್ನೆ ಬಿರಿಯಾನಿ ತಿಂದಿದ್ವಲ್ಲ, ಅಲ್ಲೇ ಇವತ್ತು ತಿನ್ನೋಣ. ಹೌದು, ಆ ಬಿರಿಯಾನಿನ ಮರೆಯೋದಕ್ಕೆ ಆಗೋಲ್ಲ. ನಿಧಾನವಾಗೆ ಶೌಕತ್ನ ಗ್ರಾಹಕರು ಕಮ್ಮಿ ಆಗ್ತಾ ಹೋದ್ರು. ಬಹುಶಃ ಇದು ಸ್ವಲ್ಪ ದಿನ ನಡಿಬೋದು. ಅಮ್ಜದ್ದಿನ ಅಂಗಡಿ ಹೊಸದು, ಅದಕ್ಕೆ ಅಲ್ಲೆಲ್ಲ ಹೋಗಿ ಜನರು ಟೇಸ್ಟ್ ನೋಡ್ತಾ ಇದ್ದಾರೆ. ಸ್ವಲ್ಪ ದಿನ ನಂತರ ನನ್ ಗ್ರಾಹಕರು ವಾಪಸ್ ಬರ್ತಾರೆ. ಶೌಕತ್ ಈ ವಿಷಯನ ತನಗ್ ತಾನು ಅರ್ಥ ಮಾಡಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಪಟ್ಟ. ಆದ್ರೆ ದಂಧೆನಲ್ಲಿ ಆಗ್ತಾ ಇರೋ ಲಾಸು ಅವನನ್ನ ಕಾಡ್ತಾ ಇತ್ತು. ಈಗ ಅವನು ಮನೆಯಲ್ಲೂ ಚಿಂತೆನಲ್ಲೇ ಇರ್ತಿದ್ದ. ಏನಾಯ್ತು ಶೌಕತ್, ಯಾಕಿಷ್ಟು ತಲೆ ಕೆಡಿಸ್ಕೊಂಡಿದ್ಯಾ? ಏನ್ ಹೇಳಿ ಅಮ್ಮ, ನನ್ ಹೋಟ್ಲಿನ ಮುಂದೆನೆ ಇನ್ನೊಂದು ಬಿರಿಯಾನಿ ಹೋಟೆಲ್ ಓಪನ್ ಆಗಿದೆ. ನಿಧಾನವಾಗಿ ನನ್ನ ಗ್ರಾಹಕರೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಹೀಗೆ ನಡೀತಾ ಇದ್ರೆ ಒಂದಿನ ನಾನು ನನ್ ಹೋಟ್ಲನ್ನ ಮುಚ್ಚೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಹಾಗೆಲ್ಲ ಏನೂ ಆಗಲ್ಲ ಬೇಟಾ. ಅಲ್ಲ, ನಮ್ಮನ್ನ ಕೈ ಬಿಡಲ್ಲ. ಸ್ವಲ್ಪ ದಿನ ಆದ್ಮೇಲೆ ಎಲ್ಲಾ ಸರಿ ಹೋಗತ್ತೆ. ನಾನು ಅದನ್ನೇ ಬಯಸ್ತಾ ಇದ್ದೀನಿ ಅಮ್ಮಿ. ಶೌಕತ್ ಬೇಜಾರಲ್ಲಿದ್ದ. ಅದ್ರಿಂದಾಗಿ ಇಡೀ ಮನೆ ದುಃಖದಲ್ಲಿತ್ತು. ಅವತ್ತು ರಾತ್ರಿ ಸನ್ನ ಶೌಕತ್ ಹತ್ರ ಎಲ್ಲಾ ವಿಚಾರ ಕೇಳ್ಕೋತಾಳೆ. ಬೆಲೆ ಜಾಸ್ತಿ ಮಾಡಿದ್ರಿಂದ ಗ್ರಾಹಕರು ಬೇರೆ ಅಂಗಡಿಗೆ ಹೋಗ್ತಿದ್ದಾರೆ ಅಂತಂದ್ರೆ ಯಾಕ್ ನಾವು ಬೆಲೆನ ಕಮ್ಮಿ ಮಾಡಬಾರ್ದು? ನಾವ್ ಹೇಗೆ ಬೆಲೆ ಕಡಿಮೆ ಮಾಡಕ್ಕಾಗುತ್ತೆ ಬೇಗಂ? ಬಿರಿಯಾನಿ 1 ಪ್ಲೇಟ್ ತಯಾರು ಮಾಡೋದಕ್ಕೆ ಆಗೋದೇ 50 ರೂಪಾಯಿ. ಮತ್ತೆ ನಾವ್ ಅದನ್ನ 80 ರೂಪಾಯಿಗೆ ಮಾರ್ತಾ ಇದೀವಿ. ನಮಿಗಾಗದು ಲಾಭ 30 ರೂಪಾಯಿ ಅಷ್ಟೇ. ಇದನ್ನು ಕಮ್ಮಿ ಮಾಡ್ಬಿಟ್ರೆ ಮನೆ ಖರ್ಚೆಲ್ಲ ಹೇಗ್ ನಡೆಯುತ್ತೆ? ಹಾಗಾದ್ರೆ ನಾವು ಬಿರಿಯಾನಿ ಮಾಡೋದಿಕ್ಕೆ ಸಸ್ತಾ ಇರೋಂತ ಐಟಮ್ನ ಬಳಸೋದಕ್ಕಾಗಲ್ವಾ? ಬಿರಿಯಾನಿಯಲ್ಲಿ ತುಂಬಾ ಕಾಸ್ಟ್ಲಿ ಅಂದ್ರೆ ಅಕ್ಕಿ. ಹೆಚ್ಚು ಕಮ್ಮಿ ಬಾಸ್ಮತಿ ಅಕ್ಕಿ ಹೇಗ್ ಕಡಿಮೆಲಿ ಸಿಗುತ್ತೆ? ಇವಾಗ ನಾನು ಬಾಸ್ಮತಿ ಅಕ್ಕಿಯನ್ನ ಸಾದಾ ಅಕ್ಕಿಯಾಗಿ ಮಾಡಕ್ಕಾಗಲ್ಲ ಅಲ್ವಾ? ನಾವು ಬಾಸ್ಮತಿ ಅಕ್ಕಿನ ಬೇರೆ ಯಾವ್ದಾದ್ರು ಅಕ್ಕಿಗೆ ಬದಲಾಯಿಸಿದ್ರೆ? ಅಂದ್ರೆ ಮ್ಯಾಗಿನಲ್ಲಿ ತುಂಬಾ ವೆರೈಟಿ ಐಟಮ್ನ ಮಾಡಬಹುದು. ನಾವು ಮ್ಯಾಗಿ ಬಿರಿಯಾನಿ ಮಾಡಿದ್ರೆ ಆಗ ನಾವು ಬೆಲೆ ಕೂಡ ಕಮ್ಮಿ ಇಡಬಹುದು. ಮ್ಯಾಗಿ ಬಿರಿಯಾನಿ? ಇದನ್ನ ನಾನು ಇವತ್ತೇ ಕೇಳ್ತಾ ಇರೋದು. ಈ ಕಾಲದಲ್ಲಿ ವೆರೈಟಿ ಆಗಿರೋದೇ ವ್ಯಾಪಾರ ಆಗೋದು. ಒಂದ್ಸಲ ಪ್ರಯತ್ನ ಪಟ್ಟು ನೋಡೋಣ. ಸರಿ, ಹೇಗಿದ್ರು ಇವಾಗ ಏನು ನಡೀತಾ ಇಲ್ಲ, ಅದನ್ನೇ ಮಾಡಿ ನೋಡೋಣ.
ಮಾರನೇ ದಿನ ಶೌಕತ್ ಪ್ರತಿದಿನದ ಹಾಗೆ ಬಿರಿಯಾನಿ ಮಾಡ್ದ. ಆದ್ರೆ ಇವತ್ತು ಬಾಸ್ಮತಿ ಅಕ್ಕಿ ಬದ್ಲಿಗೆ ಮ್ಯಾಗಿನ ಹಾಕ್ದ. ಮ್ಯಾಗಿ ಬಿರಿಯಾನಿ ಬೇಗ ಆಗೋಯ್ತು ಮತ್ತೆ ಅವನ ಶ್ರಮ ಕೂಡ ಕಮ್ಮಿ ಇತ್ತು. ಹಾಗಾಗಿ ಶೌಕತ್ ಅದ್ರ ಬೆಲೆನ 50 ರೂಪಾಯಿ ಮಾಡ್ದ. ಹೊರಗಡೆ ದೊಡ್ಡ ಬೋರ್ಡನ್ನ ಹಾಕ್ದ, ಮ್ಯಾಗಿ ಬಿರಿಯಾನಿ 50 ರೂಪಾಯಿ. ಈ ಮ್ಯಾಗಿ ಬಿರಿಯಾನಿ ಏನು? ಮ್ಯಾಗಿ ಗೊತ್ತಿದೆ ಮತ್ತೆ ಬಿರಿಯಾನಿನೂ ಗೊತ್ತಿದೆ, ಆದ್ರೆ ಈ ಮ್ಯಾಗಿ ಬಿರಿಯಾನಿ ಇಲ್ಲಿವರೆಗೂ ತಿಂದಿಲ್ಲ. ಬಾ ಇವತ್ ಅದನ್ನೇ ತಿನ್ನೋಣ. ಹಾ ಮ್ಯಾಗಿ ಬಿರಿಯಾನಿ ಹೆಸರನ್ನ ಓದಿ ಎಷ್ಟೋ ಜನ ಗ್ರಾಹಕರು ಬಿರಿಯಾನಿ ತಿನ್ನೋಕೆ ಅಂತ ಬಂದ್ರು. ವಾ ತುಂಬಾ ಚೆನ್ನಾಗಿದೆ. ಈ ತರದ್ ಮ್ಯಾಗಿ ಬಿರಿಯಾನಿ ನಾನ್ ಯಾವತ್ತೂ ತಿಂದಿಲ್ಲ. ಯಾಕಂದ್ರೆ ಇದು ಮ್ಯಾಗಿ ಅಲ್ಲ, ಮ್ಯಾಗಿ ಬಿರಿಯಾನಿ. ವಾ ಅಣ್ಣ, ಈ ತರ ಟೇಸ್ಟ್ ಯಾವತ್ತೂ ತಿಂದಿರ್ಲಿಲ್ಲ. ಧನ್ಯವಾದ. ಜನಗಳು ಶೌಕತ್ ಬಿರಿಯಾನಿ ತುಂಬಾ ಇಷ್ಟಪಡ್ತಾ ಇದ್ರು. ಇವತ್ತು ಅವನ ಅಂಗಡಿ ಮುಂದೆ ತುಂಬಾನೇ ಜನ ಸೇರಿದ್ರು. ಅಣ್ಣ, ಮ್ಯಾಗಿ ಬಿರಿಯಾನಿ ಅಂತೂ ಈ ಮಾಮೂಲಿ ಬಿರಿಯಾನಿಗಿಂತನೂ ಚೆನ್ನಾಗಿದೆ. ಇವತ್ತಿಂದ ಪ್ರತಿದಿನ ನಾವು ಮ್ಯಾಗಿ ಬಿರಿಯಾನಿನೇ ತಿನ್ನೋಣ. ತುಂಬಾ ಖುಷಿಯಿಂದ ಶೌಕತ್ ಮನೆಗ್ ಹೋಗಿ ಈ ವಿಷಯನ ತನ್ನ ಹೆಂಡತಿ ಹತ್ರ ಹೇಳ್ಕೊಂಡ. ಅವಳಿಗೂ ಕೂಡ ಖುಷಿ ಆಯ್ತು. ಆ ತಿಂಗಳು ಅವನಿಗೆ ತುಂಬಾ ಒಳ್ಳೆ ಸಂಪಾದನೆ ಆಯ್ತು. ತಿಂಗಳು ಕೊನೆಯಲ್ಲಿ ಶೌಕತ್ ತನ್ನ ಅಮ್ಮಿಗೆ 40,000 ರೂಪಾಯಿ ಕೊಟ್ಟ. ಇಷ್ಟೊಂದ? ಹಾ ಅಮ್ಮಿ, ಸನಾದ್ ಮ್ಯಾಗಿ ಬಿರಿಯಾನಿ ಐಡಿಯಾ ವರ್ಕ್ ಆಗ್ಬಿಡ್ತು. ಸಂಪಾದನೆ ಡಬಲ್ ಆಗ್ತಾ ಇದೆ. ಮತ್ತೊಂದ್ಸಲ ಶೌಕತ್ಗೆ ಖುಷಿ ಆಯ್ತು. ಅವನ ಕಷ್ಟ ದೂರ ಆಗಿತ್ತು, ಯಾಕಂದ್ರೆ ಅವನ ಸಂಪಾದನೆ ಡಬಲ್ ಆಗಿತ್ತಲ್ವಾ. ಮ್ಯಾಗಿ ಬಿರಿಯಾನಿ ಪಾಪ್ಯುಲರ್ ಆಯ್ತು. ಇರ್ಫಾನ್ ಮತ್ತು ಮಕ್ಬುಲ್ ಇಬ್ರು ಗೆಳೆಯರಾಗಿದ್ರು. ಮಕ್ಬುಲ್ಗೆ ಚಿಕನ್ ಅಂಗಡಿ ಇತ್ತು ಮತ್ತೆ ಇರ್ಫಾನ್ಗೆ ಸದ್ಯಕ್ಕೆ ಯಾವುದೇ ಕೆಲ್ಸಾನೂ ಇರ್ಲಿಲ್ಲ. ಏನಾಯ್ತು ದೋಸ್ತ್, ಇವತ್ತು ಕೆಲಸ ಸಿಕ್ಕಿಲ್ವಾ? ಈಗ ಏನ್ ಹೇಳಿ, ಒಂದು ಅರ್ಥ ಆಗ್ತಾ ಇಲ್ಲ. ಇಷ್ಟೆಲ್ಲ ಓದಿ ಏನ್ ಪ್ರಯೋಜನ? ಒಂದು ಕೆಲ್ಸ ಸಿಕ್ಕಿಲ್ಲ ಅಂದ್ಮೇಲೆ ಇವಾಗ ಅರ್ಥನೇ ಆಗ್ತಾ ಇಲ್ಲ ಏನ್ ಮಾಡ್ಲಿ ಅಂತ. ಈಗ ನನ್ ಮೇಲೆ ರುಕ್ಸಾನನ ಜವಾಬ್ದಾರಿ ಕೂಡ ಇದೆ. ನೀನು ಇಷ್ಟ ಬೇಗನೆ ಮದ್ವೆ ಮಾಡಬಾರ್ದಾಗಿತ್ತು ದೋಸ್ತ್. ಆದ್ರೆ ಇವಾಗ ನಿನಗೆ ಮದ್ವೆ ಆಗಿದೆ ಅಂದ್ಮೇಲೆ ಕೆಲ್ಸವನ್ನ ನೀನ್ ಹುಡುಕ್ಲೇಬೇಕು. ನಿನಗಂತೂ ಗೊತ್ತೇ ಇದೆ ಯಾವ ಪರಿಸ್ಥಿತಿಯಲ್ಲಿ ನನಗೆ ಮದ್ವೆ ಆಗಿದೆ ಅಂತ. ಮದ್ವೆ ಮಾಡ್ಕೊಂಡ್ಲಿಲ್ಲ ಅಂದಿದ್ರೆ ರುಕ್ಸಾನನ ಮದುವೆ ಅವರ ಅಪ್ಪ ಬೇರೆ ಕಡೆ ಮಾಡಿಸ್ತಿದ್ದ. ಆದ್ರೆ ಮದುವೆ ನಂತರ ಇಷ್ಟೆಲ್ಲ ಜವಾಬ್ದಾರಿ ಬಂದಿದೆ. ತಿಳಿತಿಲ್ಲ ಇವಾಗ ನಾನು ಏನ್ ಮಾಡ್ಲಿ ಅನ್ನೋದು. ಇರ್ಫಾನ್, ನಿನಗೆ ಶವರ್ಮಾ ಮಾಡೋದ್ ಬರುತ್ತಲ್ವಾ? ಹಾ, ಮತ್ತೆ ನೀನು ಶವರ್ಮಾದ ಅಂಗಡಿ ಯಾಕೆ ಓಪನ್ ಮಾಡಲ್ಲ? ಅಂಗಡಿ ಓಪನ್ ಮಾಡೋದಕ್ಕೂ ಹಣ ಬೇಕಾಗ್ಬೋದಲ್ವಾ? ಅದನ್ನ ಎಲ್ಲಿಂದ ತರ್ಲಿ? ನಾನಿದ್ದೀನಲ್ಲ, ನಾನ್ ನಿನಗೆ ಸಾಲ ಕೊಡ್ತೀನಿ. ನಿನ್ನ ವ್ಯಾಪಾರ ಆದ್ಮೇಲೆ ಅದನ್ನ ವಾಪಸ್ ಕೊಡು. ಹಾ, ಆಗ್ಬೋದು. ಇರ್ಫಾನ್ ಖುಷಿಯಿಂದ ಮನೆಗೆ ಹೋಗಿ ರುಕ್ಸಾನ್ಗೆ ಈ ಮಾತುಗಳನ್ನೆಲ್ಲ ಹೇಳ್ದ. ಎಲ್ಲ ಅಲ್ಲನ ಆಶೀರ್ವಾದ, ನಿಮ್ಗೊಂದ್ ದಾರಿ ಸಿಕ್ತಲ್ಲ. ಇನ್ನು ಆದಷ್ಟು ಬೇಗ ನನಗೆ ಶವರ್ಮಾದ ಅಂಗಡಿ ಓಪನ್ ಆಗುತ್ತೆ. ಒಳ್ಳೆ ವ್ಯಾಪಾರ ಆಗ್ಬೋದು, ಹಾಗೂ ನಮ್ಮ ಸಮಸ್ಯೆ ಕೂಡ ಬಗೆಹರಿಬಹುದು. ಆಗತ್ತೆ, ನಾನ್ ಬೇಡ್ಕೋತೀನಿ. ಮಕ್ಬುಲ್ ಕೈಯಿಂದ ಹಣ ತಗೊಂಡು ಇರ್ಫಾನ್ ಶವರ್ಮಾ ಮೆಷಿನ್ ತಗೊಂಡ. ಅವನು ಮಕ್ಬುಲ್ ಹತ್ರನೇ ಚಿಕನ್ ತರಕ್ ಹೋಗ್ತಿದ್ದ. ಮತ್ತೆ ಅವನ ಶವರ್ಮಾ ಅಂಗಡಿ ಶುರುವಾಯಿತು. ಅಣ್ಣ, ಒಂದು ಶವರ್ಮಾ ಕೊಡು. ಹಾ, ಈಗ್ಲೇ ಕೊಡ್ತೀನಿ. ನಿಧಾನವಾಗಿ ಇರ್ಫಾನ್ ಶವರ್ಮಾ ಅಂಗಡಿಗೆ ಗ್ರಾಹಕರ ದಂಡ್ ಬರೋದಿಕ್ಕೆ ಶುರುವಾಯಿತು. ಟೇಸ್ಟ್ ಅಂತೂ ಬಹಳ ಚೆನ್ನಾಗಿದೆ ಅಣ್ಣ. ಇರ್ಲೇಬೇಕಲ್ವಾ? ಎಲ್ಲ ಮಸಾಲೆಯನ್ನ ನಾನ್ ಮನೆಯಿಂದಾನೇ ಮಾಡ್ತೀನಿ. ವಾವ್, ಸೂಪರ್! ತಿಂದು ಮಜಾ ಬಂತು. ಇರ್ಫಾನ್ಗೆ ತುಂಬಾ ಖುಷಿ ಆಗ್ತಾ ಇತ್ತು, ಯಾಕೆಂದ್ರೆ ಅವ್ರ ಶವರ್ಮಾ ಎಲ್ಲಾರ್ಗೂ ಇಷ್ಟ ಆಗ್ತಿತ್ತು ಅಂತ. ಎಲ್ಲಾ ಗ್ರಾಹಕರು ತುಂಬಾ ಇಷ್ಟಪಟ್ಟು ಶವರ್ಮಾ ತಿನ್ನಕ್ಕೆ ಅಂಗಡಿಗೆ ಬರ್ತಿದ್ರು. ಒಂದು ದಿನ ಮನೇಲಿ ಕೂತ್ಕೊಂಡು 1 ವಾರದ ಆದಾಯವನ್ನ ಲೆಕ್ಕ ಮಾಡ್ತಿದ್ದ. 4,000 ರೂಪಾಯಿ ಲಾಭ ಆಗಿದೆ. ಇದ್ರಲ್ಲಿ 2,000 ರೂಪಾಯಿ ನಮ್ಮ ಮನೆಯ ಖರ್ಚಿಗೆ ಹಾಗೂ ಸರಕು ಸಾಮಾನಿಗಿಡ್ತೀನಿ, ಹಾಗೂ 2,000 ರೂಪಾಯಿ ಮಕ್ಬೂಲ್ ಬಾಯಿಯ ಸಾಲ ತೀರಿಸ್ತೀನಿ. ಹಾ, ಇದೇ ಸರಿಯಾಗಿರುತ್ತೆ. ಹೀಗೆ ನಡೀತಾ ಇದ್ರೆ ಆದಷ್ಟು ಬೇಗ ಮಕ್ಬೂಲ್ ಅಣ್ಣನ ಸಾಲ ತೀರಿಸ್ಬೋದು ಅಲ್ವಾ? ಖಂಡಿತ. ಅವತ್ತು ಇರ್ಫಾನ್ ಮಕ್ಬುಲ್ ಕೈಯಿಂದ ತಗೊಂಡಿರೋ ಸಾಲದ ಮೊದಲನೇ ಕಂತು ತೀರಿಸ್ದ. ಅನ್ಸುತ್ತೆ ನಿನ್ ವ್ಯಾಪಾರ ಬಹಳ ಚೆನ್ನಾಗಿ ನಡೀತಾ ಇದೆ ಇರ್ಫಾನ್. ಹೌದಣ್ಣ, ಬಯಸ್ತೀನಿ ಹೀಗೆ ನಡೀತಾ ಇರ್ಲಿ ಅಂತ. ಹಾ, ಹಾಗೇ ಆಗುತ್ತೆ. ನೀನು ಇದೇ ತರ ಶ್ರಮ ಪಡ್ತಾ ಇರು. ಪಡ್ತೀನಿ. ಇರ್ಫಾನ್ ಯಾವತ್ತು ಸಾಯಂಕಾಲ ಅಂಗಡಿ ಓಪನ್ ಮಾಡಿದ ತಕ್ಷಣನೇ ಗ್ರಾಹಕರ ದಂಡೆ ಅಲ್ಲಿಗ್ ಬಂದ್ ನಿಲ್ತಾ ಇತ್ತು. ಒಂದ್ ಶೋರ್ಮಾ ಕೊಡು. ನನಗೂ ಕೊಡೋ ಗಾರ್ಲಿಕ್ ಶೋರ್ಮಾ ಪಾರ್ಸಲ್. ನನಗೂ ಒಂದ್ ಶೋರ್ಮಾ. ಸರಿ, ಈಗ್ಲೇ ಕೊಡ್ತೀನಿ.
ಅಂಗಡಿ ಓಪನ್ ಮಾಡ್ದಾಗಿಂದ ಕ್ಲೋಸ್ ಮಾಡೋ ತನಕ ಇರ್ಫಾನ್ ಕೈ ಓಡ್ತಾನೇ ಇರ್ತಿತ್ತು. ಕಸ್ಟಮರ್ಸ್ ಬರ್ತಾನೆ ಇದ್ರು. ಪ್ರತಿದಿನ ರಾತ್ರಿ 10 ಗಂಟೆಗೆ ಇರ್ಫಾನ್ ಅಂಗಡಿ ಕ್ಲೋಸ್ ಮಾಡ್ತಿದ್ದ ಮತ್ತೆ ತನ್ನ ಆದಾಯ ನೋಡಿ ತುಂಬಾ ಖುಷಿ ಪಡ್ತಾ ಇದ್ದ. ಜುಬೇರ್ ದಿನ ಇರ್ಫಾನ್ ಅಂಗಡಿ ಮುಂದೆ ಜನಗಳಿರೋದನ್ನ ನೋಡ್ತಿದ್ದ. ಶೋರ್ಮದ ಬಿಸ್ನೆಸ್ ಅಲ್ಲಿ ಬಹಳ ಲಾಭ ಇದೆ. ನಾನು ಶೋರ್ಮದ ಬಿಸ್ನೆಸ್ ಮಾಡ್ಲೇಬೇಕು. ಇರ್ಫಾನ್ 80 ರೂಪಾಯಿಗೆ ಶೋರ್ಮಾ ಮಾರ್ತಾನೆ. ನಾನು ಇವನ್ಕಿಂತ ಕಡಿಮೆ ದರದಲ್ಲಿ ಮಾರಾಟ ಮಾಡ್ಬೇಕು. ಆಗ್ಲೇ ಜನ ನನ್ನ ಶೋರ್ಮಾ ತಗೊಳ್ಳೋದು. ಜುಬೇರ್ ಯೋಚನೆ ಮಾಡಕ್ ಶುರು ಮಾಡ್ದ, ಹೇಗೆ ಶವರ್ಮಾ ಮಾರಿ ಲಾಭ ಪಡ್ಕೋಬೇಕು ಅಂತ. ನಾನು ಕಡಿಮೆ ಬೆಲೆಯ ಚಿಕನ್ ಅನ್ನ ಹುಡುಕ್ಬೇಕು. ಕಡಿಮೆ ಬೆಲೆ ಚಿಕನ್ ಹುಡ್ಕೋದಿಕ್ಕೋಸ್ಕರ ಜುಬೇರ್ ಎಲ್ಲಾ ಅಂಗಡಿಗೆ ಅಲ್ದಾಡ್ದ. ಎಲ್ಲಾ ಕಡೆ ಅವನಿಗೆ ಒಂದೇ ರೇಟ್ ಹೇಳ್ತಾ ಇದ್ರು. ಕೊನೆಗೆ ಅವನು ಅಕ್ರಮ್ ಶಾಪ್ಗೆ ಹೋದ. ಅಕ್ರಮ್ ಒಬ್ಬ ಮೋಸಗಾರ ವ್ಯಕ್ತಿ ಆಗಿದ್ದ. ಅರೆ ಅಣ್ಣ, ನನಗೆ ಚಿಕನ್ ದಿನ 10 ಕೆಜಿ ಬೇಕು, ಆದ್ರೆ ಬೆಲೆ ಕಡಿಮೆ ಇರಬೇಕು. ಹಾಗಾದ್ರೆ ಒಂದೇ ದಾರಿ ಇದೆ. ಅದೇನು? ನೀನು ಸತ್ತೋಗಿರೋ ಕೋಳಿ ತಗ. ಸತ್ತಿರೋ ಕೋಳಿ ನಿನಗೆ 50 ರೂಪಾಯಿ ಕೆಜಿಗೆ ಸಿಗುತ್ತೆ. ಆದ್ರೆ ಸತ್ತೋಗಿರೋ ಕೋಳಿಯಿಂದ ನಷ್ಟ ಆಗಲ್ಲ ಅಲ್ಲ? ಅರೆ ಇಲ್ಲ, ಹೋಟೆಲಲ್ಲಿ ಸತ್ತೋಗಿರೋ ಕೋಳಿನೇ ಹೋಗೋದು. ಯಾರಪ್ಪನಿಂದನೂ ಕಂಡಿಡಿಯಕ್ಕಾಗೋದಿಲ್ಲ ಅವನ್ ತಿಂತಾ ಇರೋ ಕೋಳಿ ಜೀವಂತ ಕಟ್ ಮಾಡಿರೋದ ಅಥವಾ ಸತ್ ಮೇಲ ಅನ್ನೋದು. ಆದ್ರೆ ಇದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರಲ್ಲ ಅಲ್ಲ? ಅರೆ ಅಣ್ಣ, ಏನು ಆಗೋದಿಲ್ಲ. ಹೇಗಿದ್ರು ನಾವು ಕೋಳಿನ ಇಲ್ಲಿಂದ ಅಲ್ಲಿಗೆ ತಗೊಂಡು ಹೋಗುವಾಗ ಕೆಲವು ಕೋಳಿಗಳು ದಾರಿಯಲ್ಲೇ ಅಪ್ಪಚ್ಚಿಯಾಗಿ ಸತ್ತೋಗ್ಬಿಡ್ತವೆ. ಇದನ್ನ ತಿನ್ನೋದ್ರಲ್ಲಿ ಯಾವುದೇ ನಷ್ಟ ಆಗೋದಿಲ್ಲ. ಸರಿ, ಹಾಗಾದ್ರೆ ನಾವು ಡೀಲ್ ಪಕ್ಕ ಮಾಡೋಣ. ಪ್ರತಿದಿನ ನೀನು 50 ರೂಪಾಯಿ ಕೆಜಿಗೆ 10 ಕೆಜಿ ಚಿಕನ್ ಕೊಡು. ಪಕ್ಕ. ಜುಬೇರ್ ಶವರ್ಮಾ ಮಾಡೋ ಮೆಷಿನ್ ಖರೀದಿ ಮಾಡ್ದ. ಮತ್ತೆ ಜುಬೇರ್ ಇರ್ಫಾನ್ ಶವರ್ಮಾ ಅಂಗಡಿ ಪಕ್ಕದಲ್ಲೇ ಅವನ ಅಂಗಡಿನ ಓಪನ್ ಮಾಡ್ದ. ಜುಬೇರ್ ಶವರ್ಮಾದ ದೊಡ್ಡ ಬೋರ್ಡ್ ಹಾಕಿದ್ದ. ಜುಬೇರ್ ಶವರ್ಮಾಗೆ 50 ರೂಪಾಯಿ ತಗೋತಾ ಇದ್ದ. ಜುಬೇರ್ ಅಂಗಡಿಯಲ್ಲಿ ಶವರ್ಮಾ ಕಡಿಮೆ ಬೆಲೆಯಲ್ಲಿ ಸಿಗೋದನ್ನ ನೋಡಿ ತುಂಬಾ ಜನರು ಅವನ ಅಂಗಡಿಗೆ ಬರಕ್ ಶುರು ಮಾಡಿದ್ರು. ಅಂಗಡಿ ಎದುರು ಜನರ ಜಂಗುಳಿನೇ ಇತ್ತು. ಆದ್ರೆ ಕೆಲವು ಗ್ರಾಹಕರು ಮಾತ್ರ ಈಗ್ಲೂ ಇರ್ಫಾನ್ ಅಂಗಡಿಯ ಶವರ್ಮಾ ತಿನ್ನೋದಿಕ್ಕೆ ಬರ್ತಾ ಇದ್ರು. ಅಣ್ಣ, ನಿಮ್ ಸ್ಟಾಲ್ ಅಲ್ಲಿ ಸಿಗೋ ಟೇಸ್ಟ್ ಬೇರೆ ಎಲ್ಲೂ ಸಿಗಲ್ಲ. ಏನೋ ಸಮಸ್ಯೆ ಇದೆ. ಅವನಿಗೆ 50 ರೂಪಾಯಿ ಶವರ್ಮಾದಲ್ಲಿ ಲಾಭ ಇದೆ, ಅದಕ್ಕೆ ಅವನು ಮಾರ್ತಾ ಇದ್ದಾನೆ. ಅದು ಹೌದು. ಆದ್ರೂ ಪ್ರತಿದಿನ ತಿನ್ನೋರು ನಿನ್ ಹತ್ರನೇ ಬರ್ತಾರೆ ಅಣ್ಣ. ನೀವು ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಹಾ, ನನಗೆ ಅಲ್ಲಾಹು ಮೇಲೆ ನಂಬಿಕೆ ಇದೆ. ಒಂದು ದಿನ ಇರ್ಫಾನ್ ಮಕ್ಬೂಲನ್ನ ಭೇಟಿಯಾದ. ಏನಾಯ್ತು ಇರ್ಫಾನ್, ಇವತ್ತು ನಿನ್ನ ಮುಖ ಇಷ್ಟ್ಯಾಕೆ ಬಾಡಿ ಹೋಗಿದೆ? ಈಗೇನ್ ಹೇಳಲಿ ಅಣ್ಣ, ಜುಬೇರ್ ಶೋರ್ಮಾದ ಅಂಗಡಿಯನ್ನ ತೆರೆದಿದ್ದಾನೆ ಹಾಗೂ ಅವನು ಶೋರ್ಮಾವನ್ನ 50 ರೂಪಾಯಿಗೆ ಮಾರ್ತಾ ಇದ್ದಾನೆ. ಇಷ್ಟು ಕಡಿಮೆಯಲ್ಲಿ ಹೇಗೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಅಣ್ಣ. ಖಂಡಿತವಾಗ್ಲೂ ಅವನು ಗೋಲ್ಮಾಲ್ ಮಾಡ್ತಾ ಇದ್ದಾನೆ. ನಾವು ಕಂಡುಹಿಡಿಲೇಬೇಕು. ಆದ್ರೆ ಹೇಗೆ ಅಣ್ಣ? ನಡಿ ನನ್ ಜೊತೆ. ಒಂದು ದಿನ ಮಕ್ಬುಲ್ ಮತ್ತು ಇರ್ಫಾನ್ ಜುಬೈರನ್ನ ಹಿಂಬಾಲಿಸಿದ್ರು. ಜುಬೇರ್ ಅಕ್ರಮ್ ಚಿಕನ್ ಅಂಗಡಿಗೆ ಹೋಗೋದನ್ನ ಅವರಿಬ್ರು ನೋಡಿದ್ರು. ಇವಾಗ ಅರ್ಥ ಆಯ್ತು. ಏನು? ಈ ಅಕ್ರಮ್ ನಂಬರ್ 1 ಮೋಸಗಾರ. ಇವನು ಜುಬೇರಿಗೆ ಸತ್ತೋಗಿರೋ ಕೋಳಿನೇ ಮಾರ್ತಾ ಇರ್ತಾನೆ. ಅದು ಗೊತ್ತಾಯ್ತಾ ಈಗ? ಆದ್ರೆ ಇದು ಒಳ್ಳೇದಲ್ಲ, ಜನರ ಆರೋಗ್ಯ ಕೆಡ್ಬೋದು. ಆದ್ರೆ ನಾವೇನ್ ಮಾಡೋದೀಗ? ಅಕ್ರಮ್ ಮತ್ತು ಜುಬೇರನ್ನ ಹೇಗ್ ತಡೆಯೋದು ಅಂತ ಅವರಿಬ್ರು ಯೋಚನೆ ಮಾಡಕ್ ಶುರು ಮಾಡಿದ್ರು. ಆಗ ಮಕ್ಬುಲ್ಗೆ ನೆನ್ಪಾಯ್ತು, ಅವ್ರ ಏರಿಯಾದಲ್ಲಿ ಒಂದು ಫುಡ್ ಇನ್ಸ್ಪೆಕ್ಷನ್ ಆಫೀಸ್ ಇದೆ ಅಂತ. ಅಲ್ಲಿ ಫುಡ್ ಬಗ್ಗೆ ಕಂಪ್ಲೇಂಟ್ ಮಾಡ್ಬೋದು. ನಾವು ಫುಡ್ ಇನ್ಸ್ಪೆಕ್ಟರ್ ಆಫೀಸಿಗೆ ಹೋಗಿ ಕಂಪ್ಲೇಂಟ್ ಮಾಡಬೇಕು. ಸರಿ. ಇರ್ಫಾನ್ ಮತ್ತು ಮಕ್ಬುಲ್ ಫುಡ್ ಆಫೀಸ್ಗೆ ಹೋದ್ರು. ಅಲ್ಲಿ ಅವರು ದೊಡ್ಡ ಆಫೀಸರ್ಗೆ ಅಕ್ರಮ್ ಮತ್ತು ಜುಬೇರ್ ಮಾಡ್ತಿರೋ ಅನ್ಯಾಯಗಳನ್ನ ಹೇಳಿದ್ರು. ನಾವು ಆ ಶೋರ್ಮೆಯನ್ನ ಪರೀಕ್ಷೆ ಮಾಡಬೇಕು. ಫುಡ್ ಆಫೀಸರ್ ಜುಬೇರ್ನ ಶವರ್ಮಾ ಅಂಗಡಿಗೆ ಬಂದ್ರು. ಅಲ್ಲಿಟ್ಟಿರೋ ರೊಟ್ಟಿ ಮತ್ತು ಚಿಕನ್ ಅನ್ನ ಪರೀಕ್ಷೆ ಮಾಡೋದಿಕ್ ಶುರು ಮಾಡಿದ್ರು. ಸರ್, ಏನಾದ್ರೂ ಸೆಟಲ್ಮೆಂಟ್ ಮಾಡೋಣ. ನೀನು ಜನರ ಜೀವದ ಮೇಲೆ ಆಡ್ತಾ ಇದೀಯಾ, ಮತ್ತೆ ನಮಗೆ ಲಂಚ ಕೊಡ್ತೀಯಾ? ಆಫೀಸರ್ಸ್ ಸ್ಯಾಂಪಲ್ಸ್ ತಗೊಂಡ್ರು ಮತ್ತೆ ಅದನ್ನ ಟೆಸ್ಟ್ ಕಳ್ಸಿದ್ರು. ಸರ್, ಈ ಚಿಕನ್ ತಿನ್ನೋದಕ್ಕೆ ಲಾಯಕೇ ಇಲ್ಲ. ಇದನ್ನ ತಿನ್ನೋದ್ರಿಂದ ಆರೋಗ್ಯ ಬೇಗನೆ ಕೆಡಬಹುದು. ಇವನನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ. ಪೊಲೀಸರು ಜುಬೈರ್ನ ಅರೆಸ್ಟ್ ಮಾಡಿದ್ರು. ಹಾಗೆ ಅಕ್ರಮನ್ ಕೂಡ ಅರೆಸ್ಟ್ ಮಾಡಿದ್ರು. ಎಲ್ರಿಗೂ ಜುಬೇರ್ನ ಅಕ್ರಮ ವಿಚಾರ ಗೊತ್ತಾಗೋಯ್ತು.
ಈಗ ಮತ್ತೊಂದ್ಸಲ ನ್ಯಾಯವಾಗಿರೋ ಇರ್ಫಾನ್ ಅಂಗಡಿಗೆ ಜನಗಳು ಬರೋದಿಕ್ಕೆ ಶುರು ಮಾಡಿದ್ರು. ಇರ್ಫಾನ್ನ ಕಷ್ಟಗಳೆಲ್ಲ ಕಳೆದು ಹೋಗಿತ್ತು. ದುರಾಸೆಯಿಂದ ಕೂಡಿದ ಜುಬೇರ್ಗೆ ತನ್ನ ತಪ್ಪಿಗೆ ಶಿಕ್ಷೆ ಆಯ್ತು. ಯಾವತ್ತೂ ನೆನ್ಪಲ್ಲಿಟ್ಕೊಳ್ಳಿ, ಯಾವ ವಸ್ತು ತುಂಬಾ ಕಡಿಮೆಗೆ ಸಿಗುತ್ತೋ ಅದು ಯಾವತ್ತೂ ಚೆನ್ನಾಗಿರಲ್ಲ. ಮಧುಮತಿಗೆ ಇಬ್ರು ಮಕ್ಕಳಿದ್ರು, ಅಜಯ್ ಮತ್ತೆ ವಿಜಯ್. ಅಜಯ್ ಮದ್ವೆ ಪ್ರಜ್ಞಾ ಜೊತೆ ಆಗಿದ್ರೆ ವಿಜಯ್ ಮದ್ವೆ ಸಂಧ್ಯಾ ಜೊತೆ ಆಗಿತ್ತು. ಪ್ರಜ್ಞಾ ಮನೆ ದೊಡ್ಡ ಸೊಸೆ ಆಗಿರೋದ್ರಿಂದ ಎಲ್ಲಾ ಕರ್ತವ್ಯಗಳನ್ನು ನಿಭಾಯಿಸ್ತಾ ಇದ್ಲು. ಆದ್ರೂ ಕೂಡ ಅತ್ತೆ ಪ್ರಜ್ಞಾಗೆ ಅವಮಾನ ಮಾಡ್ತಾ ಇದ್ಲು, ಯಾಕಂದ್ರೆ ಪಾಪ ಅವಳು ಓದ್ಕೊಂಡಿರ್ಲಿಲ್ಲ. ಮಧುಮತಿ, ನಿನ್ನ ದೊಡ್ಡ ಸೊಸೆ ತುಂಬಾ ರುಚಿಯಾಗಿ ಅಡ್ಗೆ ಮಾಡ್ತಾಳೆ. ಬರೀ ಅಡ್ಗೆ ಮಾಡ್ತಾಳೆ ಅಷ್ಟೇ, ಇನ್ನೇನು ಅವಳ ಕೈಯಲ್ಲಿ ಮಾಡಕ್ಕಾಗಲ್ಲ. ನಿನ್ ಮಾತಿನ ಅರ್ಥ ಏನು ಅಂತ ಹೇಳಿ? ನನ್ ದೊಡ್ಡ ಸೊಸೆ ಒಂದ್ ಅಕ್ಷರನೂ ಓದಿಲ್ಲ. ಏನಾದ್ರೂ ಓದು ಅಂದ್ರೆ ಕಣ್ ಬಿಟ್ಕೊಂಡ್ ನೋಡ್ತಾಳೆ. ಅವಳಂತೂ ನಾಲಾಯಕ್ಕು, ಬಿಡು ಅದನ್ನ. ನನ್ ಚಿಕ್ಕ ಸೊಸೆನ ನೋಡು, ಅವಳ ಹೆಸರು ಸಂಧ್ಯಾ. ಅವಳು ಗ್ರಾಜುಯೇಟ್ ಕೂಡ, ಜೊತೆ ಕೆಲ್ಸಕ್ ಹೋಗ್ತಾಳೆ. ಒಳ್ಳೇದಾಯ್ತು. ಮಾಲ್ತಿಗೆ ತುಂಬಾ ಬೇಜಾರಾಗ್ತಾ ಇತ್ತು, ಯಾಕಂದ್ರೆ ಮಧುಮತಿ ದೊಡ್ಡ ಸೊಸೆನ ತುಂಬಾ ಬೈತಾ ಇದ್ಲಲ್ಲ, ಅದಕ್ಕೆ. ಒಂದಿನ ಏನಾಯ್ತು ಅಂದ್ರೆ ಅಜಯ್ ಮತ್ತೆ ವಿಜಯ್ ಮನೆಗ್ ಬರ್ತಾರೆ. ಅವರಿಬ್ರು ತುಂಬಾ ಟೆನ್ಷನ್ ಅಲ್ಲಿದ್ರು. ಏನಾಯ್ತು? ಯಾಕಿಬ್ರು ಮುಖ ಇಷ್ಟೊಂದು ಬಾಡೋಗಿದೆ? ನಗರ ಪಾಲಿಕೆಯಿಂದ ನೋಟಿಸ್ ಬಂದಿದೆ, ನಮ್ಮ ಮನೆ ಇಲ್ಲಿಗಲ್ ಅಂತೆ. ಮತ್ತೆ ಆದಷ್ಟು ಬೇಗ ಅವ್ರು ನಮ್ಮ ಮನೆನ ಒಡಿತಾ ಇದ್ದಾರೆ. ಎಷ್ಟೋ ವರ್ಷದಿಂದ ನಾವು ಇಲ್ಲೇ ವಾಸ ಮಾಡ್ತಿದೀವಿ, ಅಂದ್ಮೇಲೆ ಇದು ಇಲ್ಲಿಗಲ್ ಹೇಗಾಗತ್ತೆ? ಗೊತ್ತಿಲ್ಲ ಅಮ್ಮ, ಒಂಚೂರು ಅರ್ಥ ಆಗ್ತಿಲ್ಲ. ಅಷ್ಟೇ, ಆವತ್ತಿಂದ ಅಜಯ್ ಮತ್ತೆ ವಿಜಯ್ ಕೋರ್ಟ್ ಗಲಿಯೋದಕ್ಕೆ ಶುರು ಮಾಡಿದ್ರು. ಎಷ್ಟೋ ತಿಂಗಳುಗಳು ಕಳೆದು ಹೋದ್ವು. ಕೊನೆಗೂ ಕೋರ್ಟು ಒಂದು ತೀರ್ಮಾನ ಕೊಡ್ತು. ನಿಮ್ಮ ಮನೆ ಇಲ್ಲಿಗಲ್ ಆಗಿದೆ, ನಗರ ಪಾಲಿಕೆಯವರು ಆದಷ್ಟು ಬೇಗ ಅದನ್ನ ಒಡೆದಾಕ್ತಾರೆ. ಇದನ್ ಕೇಳ್ತಿದ್ದ ಹಾಗೆ ಮಧುಮತಿಗೆ ಭೂಮಿನೇ ಬಿರುಕ್ ಬಿಟ್ಟ ಹಾಗಾಯ್ತು. ಪಾಪ ಮನೆಯವ್ರಿಗೆಲ್ರಿಗೂ ತುಂಬಾ ಬೇಜಾರಾಯ್ತು. ಮತ್ತೆ ಮಾರನೇ ದಿನನೇ ವಿಜಯ್ ಅಜಯ್ ಹತ್ರ ಬರ್ತಾನೆ. ಅಣ್ಣ, ನನಗೆ ಕಂಪ್ನಿಯಿಂದ ಒಂದು ಫ್ಲಾಟ್ ಸಿಕ್ಕಿದೆ. ಇದು ಒಳ್ಳೆ ವಿಷಯನೇ, ಆದ್ರೆ ಫ್ಲಾಟ್ ಸ್ವಲ್ಪ ಚಿಕ್ಕದಾಗಿದೆ. ಅದರಲ್ಲಿ ನಾವೆಲ್ಲ ಒಟ್ಟಿಗೆ ಇರಕ್ಕಾಗಲ್ಲ. ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ, ನಾನು ಮತ್ತೆ ಸಂಧ್ಯಾ ಅಲ್ಲಿಗೆ ಶಿಫ್ಟ್ ಆಗೋಣ ಅಂತ. ಅಜಯ್ಗೆ ಅರ್ಥ ಆಯ್ತು ವಿಜಯ್ ಬೇರೆ ಹೋಗೋದಿಕ್ಕೆ ಬಯಸ್ತಾ ಇದ್ದಾನೆ ಅಂತ. ಅವನ್ ಏನು ಹೇಳ್ದೇನೆ ಸರಿ ಅಂತ ಒಪ್ಕೋತಾನೆ. ಮತ್ತೆ ಮಾರನೇ ದಿನನೇ ವಿಜಯ್ ಮತ್ತೆ ಸಂಧ್ಯಾ ಮನೆ ಬಿಟ್ಟು ಹೋಗ್ತಾರೆ. ಅಜಯ್ ಒಂದ್ ಮನೆನ ಬಾಡ್ಗೆಗ್ ತಗೋತಾನೆ. ಇನ್ನೊಂದ್ ಕಡೆ ಅವನನ್ನ ಕೆಲ್ಸದಿಂದ ಕೂಡ ತೆಗೆದ್ಬಿಡ್ತಾರೆ. ಅಜಯ್ ತುಂಬಾ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದ. ನೀವ್ ಯಾಕ್ರಿ ಅಳ್ತಿದ್ದೀರಾ? ಈ ತೊಂದ್ರೆ ಎಲ್ಲ ಯಾವತ್ತೂ ನಮ್ಮನ್ನ ಬಿಟ್ಟು ಹೋಗಲ್ಲ ಅನ್ಸುತ್ತೆ. ಒಂದ್ರ ಮೇಲೆ ಇನ್ನೊಂದು ಕಷ್ಟ ಬರ್ತಾನೆ ಇದೆ. ನನ್ನನ್ನ ಜಾಬ್ ಇಂದ ಕಿತ್ ಹಾಕ್ಬಿಟ್ರು. ಅದನ್ನ ಕೇಳಿ ಪ್ರಜ್ಞಾ ಕೂಡ ಕುಗ್ಗ್ ಹೋಗ್ತಾಳೆ. ಆದ್ರೂ ಕೂಡ ಅಜಯ್ಗೆ ಅವಳು ಧೈರ್ಯ ಹೇಳ್ತಾಳೆ, ಪರವಾಗಿಲ್ಲ, ಹೋಗ್ಲಿ ಬಿಡ್ರಿ, ನೀವೇನು ಚಿಂತೆ ಮಾಡ್ಬೇಡಿ, ಮೊದ್ಲಿಗಿಂತನೂ ಒಳ್ಳೆ ಕೆಲ್ಸ ಸಿಗತ್ತೆ ಬಿಡಿ. ಆದ್ರೆ ಬಾಡ್ಗೆ ಅಂತೂ ಕೊಡ್ಲೇಬೇಕಲ್ವಾ? ಇಷ್ಟೊಂದು ಖರ್ಚೆಲ್ಲ ನಾನ್ ಹೇಗ್ ನೋಡ್ಕೊಳಕ್ಕಾಗುತ್ತೆ? ನಾವಿಬ್ರು ಸೇರ್ಕೊಂಡೇನಾದ್ರೂ ಮಾಡೋಣ. ನಾವಿಬ್ರು ಏನ್ ತಾನೇ ಮಾಡಕ್ಕಾಗುತ್ತೆ? ನಾನ್ ಚೆನ್ನಾಗ್ ಅಡ್ಗೆ ಮಾಡ್ತೀನಿ, ನೀವ್ ಅದನ್ನ ಮಾರ್ಕೊಂಡ್ ಬನ್ನಿ. ಯಾವ್ದೇ ಕೆಲ್ಸ ಸಣ್ಣದು ದೊಡ್ಡದು ಅಂತ ಇರೋದಿಲ್ಲ. ನಾವಿಬ್ರು ಸೇರ್ಕೊಂಡು ಪ್ರಯತ್ನ ಪಟ್ರೆ ಈ ಎಲ್ಲಾ ಗೊಂದಲಗಳಿಂದ ನಾವ್ ಹೊರಗ್ ಬರ್ಬೋದು. ನೀನ್ ಸರಿಯಾಗಿ ಹೇಳ್ತಾ ಇದ್ಯಾ. ಪ್ರಜ್ಞಾ ಎಲ್ಲಾ ವಿಷಯನೂ ತನ್ನ ಅತ್ತೆ ಮಧುಮತಿಗೆ ಹೇಳ್ತಾಳೆ. ನೀನ್ ಸರಿಯಾಗೆ ಹೇಳ್ತಿದ್ಯಮ್ಮ. ಕಷ್ಟದ ಸಮಯದಲ್ಲಿ ನಾವೆಲ್ರೂ ಒಟ್ಟಿಗೆ ಸೇರಿ ಅದನ್ನ ಎದುರಿಸ್ಬೇಕು. ಆದ್ರೆ ನಾವ್ ಏನ್ ತಿನ್ನುವ ವಸ್ತುನ ಮಾರಕ್ಕಾಗುತ್ತೆ? ಮಾರ್ಕೆಟ್ ಅಲ್ಲಿ ಎಲ್ಲದೂ ಈಗಾಗ್ಲೇ ಸಿಗ್ತಾ ಇದೆ. ನಾವ್ ಏನಾದ್ರೂ ಒಂದು ಬೇರೆ ಹುಡ್ಕೋಣ. ನಡೀರಿ, ಮಾರ್ಕೆಟ್ಗೆ ಹೋಗ್ ಬರೋಣ. ಪ್ರಜ್ಞಾ ತನ್ನ ಗಂಡನ್ನ ಮಾರ್ಕೆಟ್ ಕರ್ಕೊಂಡ್ ಹೋಗ್ತಾಳೆ. ಮತ್ ಅವರಿಬ್ರು ಅಲ್ಲಿ ತಿಂಡಿ ತಿನಿಸುಗಳನ್ನ ನೋಡ್ತಾ ಇರ್ತಾರೆ. ಚಾಟ್, ಬೇಲ್ಪುರಿ, ಫ್ರಾಂಕಿ, ಮ್ಯಾಗಿ, ಪರೋಟ ಎಲ್ಲದೂ ಈಗಾಗ್ಲೇ ಸಿಗ್ತಾ ಇದೆ. ಯಾಕ್ ನಾವು ಆ ಎರಡು ವಸ್ತುಗಳನ್ನ ಮಿಕ್ಸ್ ಮಾಡ್ಬಾರ್ದು? ಏನ್ ಮಾತಿನ ಅರ್ಥ? ಅಂದ್ರೆ ನಾವು ಮ್ಯಾಗಿ ಫ್ರಾಂಕಿನ ತಿಂದ್ವಲ್ಲ, ಅದ್ರಲ್ಲಿ ಫ್ರಾಂಕಿ ಮ್ಯಾಗಿ ಒಟ್ಟಿಗೆ ಇದೆ. ಆ ಥರನೇ ಬೇರೆ ಏನಾದ್ರೂ. ಇವಾಗ ನಾವೇನು ಮ್ಯಾಗಿ ಪರೋಟ ಮಾರ್ಬೇಕಾ? ಇಷ್ಟಕ್ಕೂ ಐಡಿಯಾ ಏನು ಕೆಟ್ಟದಾಗಿಲ್ಲ. ಕಡಿಮೆಗೂ ಆಗತ್ತೆ, ಮತ್ತೆ ಚೆನ್ನಾಗ್ ವ್ಯಾಪಾರನೂ ಆಗತ್ತೆ. ನಿಜವಾಗ್ಲೂ? ಪ್ರಜ್ಞಾ ಅಂಗಡಿಯಿಂದ ಕೆಲವೊಂದು ಮ್ಯಾಗಿ ಪ್ಯಾಕೆಟ್ ಅನ್ನ ಕೊಂಡ್ಕೋತಾಳೆ. ಮನೆಗ್ ತಂದು ಮ್ಯಾಗಿನ ಮಾಡ್ತಾಳೆ. ಮತ್ತೆ ಅದನ್ನ ಚಪಾತಿ ಒಳಗಡೆ ಹಾಕಿ ಮ್ಯಾಗಿ ಪರಾಟ ಮಾಡ್ತಾಳೆ. ಅತ್ತೆ, ಇದನ್ನ ತಿನ್ಬಿಟ್ಟು ಹೇಳಿ ಹೇಗಾಗಿದೆ ಅಂತ. ಮಧುಮತಿ ಒಂದು ಪರಾಟ ತಿಂತಾಳೆ. ಪರವಾಗಿಲ್ಲ ಅಮ್ಮ, ಇದಂತೂ ತುಂಬಾ ರುಚಿಯಾಗಿದೆ, ತುಂಬಾ ಚೆನ್ನಾಗ್ ಮಾಡಿದ್ಯಾ. ಪ್ರಜ್ಞಾ ಒಂದು ಪರಾಟಾನ ಅಜಯ್ ಕೂಡ ಕೊಡ್ತಾಳೆ. ಅಜಯ್ ಆ ಪರಾಟಾನ ಚಪ್ಪುರ್ಸ್ಕೊಂಡ್ ತಿಂತಾ ಇರ್ತಾನೆ. ಏನಾಯ್ತು, ಹೇಗಾಗಿದೆ ಅಂತ ನೀವೇನು ಹೇಳಲೇ ಇಲ್ಲ. ಚೆನ್ನಾಗಿದೆ, ಇನ್ನೊಂದ್ ಸಿಗ್ಬೋದಾ?
ಪ್ರಜ್ಞಾ ತನ್ನ ಅತ್ತೆ ಮತ್ತೆ ಗಂಡನ್ಗೆ ಇನ್ನೊಂದಷ್ಟು ಪರಾಟಗಳನ್ನ ಕೊಡ್ತಾಳೆ ಮತ್ತೆ ಅವಳು ತಿಂತಾಳೆ. ಪ್ರತಿಯೊಬ್ಬರಿಗೂ ಮ್ಯಾಗಿ ಪರಾಟ ಐಡಿಯಾ ತುಂಬಾ ಚೆನ್ನಾಗ್ ಅನ್ಸತ್ತೆ. ಮಾರನೇ ದಿನನೇ ಮಾರ್ಕೆಟ್ ಅಲ್ಲಿ ಪ್ರಜ್ಞಾ ಮ್ಯಾಗಿ ಪರಾಟ ಅಂಗಡಿನ ಓಪನ್ ಮಾಡಿದ್ಲು. ಅಕ್ಕ, ಈ ಮ್ಯಾಗಿ ಪರೋಟ ಅಂದ್ರೆ ಏನು? ಮ್ಯಾಗಿ ಮತ್ತೆ ಪರಾಟನ ಮಿಶ್ರಣ. ಒಂದ್ಸಲ ತಿಂದ್ ನೋಡು, ತುಂಬಾ ರುಚಿಯಾಗಿರತ್ತೆ. ಸರಿ, ಒಂದ್ ಮ್ಯಾಗಿ ಪರೋಟ ಕೊಟ್ಬಿಡಿ. ಪ್ರಜ್ಞಾ ಆ ಹುಡ್ಗನ್ಗೋಸ್ಕರ ಒಂದು ಮ್ಯಾಗಿ ಪರಾಟ ಮಾಡಿದ್ಲು. ಆ ಹುಡ್ಗ ಪರಾಟನ ತಿಂದು ನೋಡ್ದ. ಆಮೇಲೆ ಅವನ್ ಮುಖದಲ್ಲಿ ಮಂದಹಾಸ ಬಂತು. ಇದಂತೂ ಸಖತ್ತಾಗಿದೆ. ಇಂಥ ಪರೋಟ ನಾನು ಯಾವತ್ತೂ ತಿಂದಿಲ್ಲ, ನಿಜವಾಗ್ಲೂ. ಆ ಹುಡ್ಗನ್ ಮಾತನ್ನ ಕೇಳಿಸ್ಕೊಂಡೋರು ಇನ್ನೂ ಒಂದಷ್ಟು ಜನ ಪ್ರಜ್ಞಾ ಗಾಡಿ ಹತ್ರ ಪರಾಟ ತಿನ್ನೋದಿಕ್ಕೆ ಅಂತ ಬರ್ತಾರೆ. ಪ್ರಜ್ಞಾ ಮ್ಯಾಗಿ ಪರಾಟನ ಮಾಡ್ತಾ ಹೋದ್ಲು. ಅಜಯ್ ಗ್ರಾಹಕರ ಹತ್ರ ದುಡ್ಡಿಸ್ಕೋತಾ ಹೋದ. ಬೆಳಗ್ಗೆಯಿಂದ ಸಂಜೆ ಹೊತ್ತಿಗೆ ಇಬ್ರಿಗೂ ಸುಸ್ತಾಗೋಗಿತ್ತು. ಆಮೇಲೆ ಅವರು ವಾಪಸ್ ಮನೆಗ್ ಹೋದ್ರು. ಏನಾಯ್ತು? ಏನಾಗಿಲ್ಲ, ಅದನ್ ಕೇಳಿ ಅಮ್ಮ. ಬೆಳಗ್ಗೆಯಿಂದ ಗ್ರಾಹಕರು ಬರ್ತಾನೆ ಇದ್ರು. ನಾವಿಬ್ರು ಅಂತೂ ಸುಸ್ತಾಗ್ ಹೋದ್ವಿ. ಆದ್ರೆ ಗ್ರಾಹಕರು ನಿಲ್ಲೋ ಮಾತೆ ಕೇಳ್ತಾ ಇರ್ಲಿಲ್ಲ. ತುಂಬಾ ದಿನಗಳ ನಂತರ ಇವತ್ತು ಮಧುಮತಿ ಮತ್ತೆ ಅಜಯ್ ಮುಖದಲ್ಲಿ ನಗು ಬಂದಿತ್ತು. ಈಗ ಅವರಲ್ಲಿ ಒಂದು ಆಶಾ ಕಿರಣ ಬಂದಿತ್ತು. ಮಾರನೇ ದಿನ ಪ್ರಜ್ಞಾ ಗಾಡಿ ಓಪನ್ ಮಾಡೋಕ್ ಮುಂಚೆನೆ ಗ್ರಾಹಕರು ಬಂದ್ ನಿಂತಿದ್ರು. ಪ್ರಜ್ಞಾ ಫಟಾಫಟ್ ಅಂತ ಮ್ಯಾಗಿ ಪರಾಟ ಮಾಡ್ತಾ ಹೋದ್ಲು, ಜೊತೆಗೆ ಗ್ರಾಹಕರಿಗೆ ಕೊಡ್ತಾ ಹೋದ್ಲು. ಮುಂದೆ ಎಷ್ಟೋ ದಿನದ ತನಕ ಇದು ಹೀಗೆ ನಡೀತಾ ಇತ್ತು. ಪ್ರಜ್ಞಾ ಮತ್ತೆ ಅಜಯ್ಗೆ ತಮ್ಮ ಸಂಪಾದನೆನ ನೋಡಿ ಆಶ್ಚರ್ಯನೂ ಆಗ್ತಿತ್ತು. ನಮ್ಮ ಒಂದಿನದ ಸಂಪಾದನೆ ನನ್ನ ಅರ್ಧ ತಿಂಗಳ ಸಂಬಳಕ್ಕೆ ಸಮ. ಪ್ರಜ್ಞಾ, ನಾನ್ ಅನ್ಕೊಂಡೇ ಇರ್ಲಿಲ್ಲ ನಾವ್ ಇಷ್ಟೊಂದ್ ಸಂಪಾದನೆ ಮಾಡ್ತೀವಿ ಅಂತ. ಈಗ 3 ಜನ ಖುಷಿಯಾಗಿದ್ರು. ಆದಷ್ಟು ಬೇಗ ಪ್ರಜ್ಞಾ ಕೆಲ್ಸಕ್ಕೆ ಅಂತ ಬೇರೆಯವ್ರನ್ನ ಇಟ್ಕೊಂಡಿದ್ಲು. ಗ್ರಾಹಕರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯ್ತು. ಅದ್ರ ಜೊತೆಗೆ ಅವ್ರ ಲಾಭ ಕೂಡ. 6 ತಿಂಗಳಲ್ಲಿ ಪ್ರಜ್ಞಾ ಮತ್ತೆ ಅಜಯ್ ಹೊಸ ಮನೆಗೆ ಡೌನ್ ಪೇಮೆಂಟ್ ಕೂಡ ಕೊಟ್ರು. ಅವ್ರೆಲ್ರೂ ಹೊಸ ಮನೆಗ್ ಕೂಡ ಬಂದ್ಬಿಟ್ರು. ನಾನ್ ಯಾವಾಗ್ಲೂ ನಿನ್ಗೆ ಅವಮಾನ ಮಾಡ್ತಿದ್ದೆ, ಯಾಕಂದ್ರೆ ನೀನು ಓದ್ಕೊಂಡಿಲ್ಲ ಅಂತ. ಮತ್ತೆ ನನಗ್ ಗೊತ್ತಿರ್ಲಿಲ್ಲ ನಿನ್ನಲ್ಲಿರೋ ಸ್ಥೈರ್ಯ ಸಾಮರ್ಥ್ಯ ಓದಿರೋರ್ಗಿಂತ ಜಾಸ್ತಿ ಇದೆ ಅನ್ನೋದು. ದಯವಿಟ್ಟು ಕ್ಷಮಿಸ್ಬಿಡಮ್ಮ. ನೀನು ಅಜಯ್ಗೆ ಸಹಾಯ ಮಾಡ್ಬೇಕು ಅಂತಿದ್ದೆ, ನೀನು ಮಾಡ್ ತೋರಿಸ್ದೆ. ನಿನ್ನ ಮೇಲೆ ನನಗೆ ತುಂಬಾ ಹೆಮ್ಮೆ ಇದೆ. ಪ್ರಜ್ಞಾ ಅತ್ತೆ ಇವತ್ತು ಮೊದಲನೇ ಬಾರಿಗೆ ಅವಳನ್ನ ಗಟ್ಟಿಯಾಗಿ ಅಪ್ಕೊಂಡಿದ್ರು. ಈ ದಿನ ಪ್ರಜ್ಞಾಗೆ ತುಂಬಾ ವಿಶೇಷವಾದ ದಿನ ಆಗಿತ್ತು. ಒಂದು ಬಾಡ್ಗೆ ಮನೆಯಿಂದ ಸ್ವಂತ ಮನೆಗೆ ಅವರು ಬಂದು ತಲುಪಿದ್ರು. ಇದಕ್ಕೆಲ್ಲ ಕಾರಣ ಪ್ರಜ್ಞಾಳ ಮ್ಯಾಗಿ ಪರಾಟ.